ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಬಿಸ್ನೆಸ್ ಅನ್ನೋ ಟಾಪಿಕ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ನಾವು ವಿಲ್ ಗೋ ಫಾರ್ ಲೆಟ್ ಸ್ಟಾರ್ಟ್ಅಪ್ ಅಂತ ಹೇಳಿ. ನನಗೆ ಮೊದಲಿಂದಾನು ಏನು ಅಂದ್ರೆ ಚಿಕ್ಕ ವಯಸ್ಸಿಂದನೂ ಐ ಎಮ್ ಮೈ ಓನ್ ಬಾಸ್ ಅನ್ನೋ ಕಾನ್ಸೆಪ್ಟ್ ಇಂದ ಬೆಳೆದಿರೋ. ಅಂದ್ರೆ ಯಾರು ನಮ್ಮನ್ನು ಕಂಟ್ರೋಲ್ ಮಾಡೋದು ಏನು ಅಂತಂದ್ರೆ ಬಹಳಷ್ಟು ಜನಕ್ಕೆ ಏನಾಗಲ್ಲ ಅಂದ್ರೆ ಇಷ್ಟ ಆಗಲ್ಲ. ಅಂದ್ರೆ ಅವ್ರಿಗೆ ಅವರೇ ಬಾಸ್ ಆಗಿರ್ಬೇಕು ಅಂತ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾರ. ಆ ಎಕ್ಸ್ಪೆಕ್ಟೇಷನ್ ಬಹಳಷ್ಟು ಜನಕ್ಕೂ ಇರುತ್ತೆ. ಈಗಿನ ಯೂತ್ಸ್ ಅಲ್ಲಿ ಬಹಳಷ್ಟು ಈ ಕಾನ್ಸೆಪ್ಟ್ ಬೆಳೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಯಾರನ್ನೂ ಅವ್ರನ್ನ ಕಂಟ್ರೋಲ್ ಮಾಡೋದನ್ನು ಅವ್ರು ಇಷ್ಟಪಡಲ್ಲ ಅಂತಂದ್ಮೇಲೆ ಅವರೇ ಅವ್ರ ಓನ್ ಆಗಿ ಏನಾದ್ರೂ ಮಾಡ್ಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರ. ಹಂಗಂತ ಅನ್ನೋಂಥ ಪ್ರಶ್ನೆ ಬಂದಾಗ ಏನ್ ಮಾಡ್ಬೇಕಪ್ಪ ಅನ್ನೋಂಥ ಕ್ವಶನ್ ಬರುತ್ತೆ. ಆ ಕ್ವಶನ್ಗೆ ಉತ್ತರನೇ ಲೆಟ್ಸ್ ಸ್ಟಾರ್ಟ್ ಅಪ್ ಅಂತ ಹೇಳಿ. ವಿ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ಬಿಸ್ನೆಸ್ ಅಂತೇಳಿ. ಏನಾದ್ರೂ ಒಂದು ನಾವು ಮಾಡ್ಬೇಕು ಅಂತೇಳಿ ಡಿಸೈಡ್ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಆ ಬಿಸ್ನೆಸ್ ಓನರ್ ಅಂದ್ರೆ ಯು ವಿಲ್ ಬಿಕಮ್ ದ ಓನರ್ ವೆನ್ ಯು ಸ್ಟಾರ್ಟ್ ದ ಬಿಸ್ನೆಸ್. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನೀವೇ ಓನರ್ ಆಗ್ತೀರಿ ಡೆಫಿನೆಟ್ ಆಗಿ. ಆ ಬಿಸ್ನೆಸ್ ಒಳಗೂ ಯಾವ್ಯಾವ ಟೈಪ್ ಓನರ್ಶಿಪ್ ಬರ್ತಾವ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಇವತ್ತಿನ ಕ್ಲಾಸ್ನಾಗ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ವಾಟ್ ಆರ್ ದ ಫಾರ್ಮ್ಸ್ ಆಫ್ ದ ಬಿಸ್ನೆಸ್ ಓನರ್ಶಿಪ್ ಅಂತ ಹೇಳಿ. ಅಂದ್ರೆ ಓನರ್ಶಿಪ್ ಒಳಗೆ ಯಾವ್ಯಾವ ಟೈಪ್ ಬರ್ತಾವ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲೇದಾಗಿ ಪ್ರೊಪ್ರೈಟರಿ ಕನ್ಸರ್ನ್ಸ್ ಅಂತ ಹೇಳಿ, ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಅಂತ ಹೇಳಿ. ಅಂದ್ರೆ ನೀವು ಒಬ್ಬರೇ ಬಾಸ್ ಆಗಿರ್ತಕ್ಕಂಥ ಬಿಸ್ನೆಸ್ ನಾವು ಸಿಂಗಲ್ ಓನರ್ಶಿಪ್ ಬಿಸ್ನೆಸ್ ಅಥವಾ ಪ್ರೊಪ್ರೈಟರಿ ಕನ್ಸರ್ನ್ಸ್ ಅಂತ ಕರಿತೀವಿ. ನೀವು ಒಬ್ಬರೇ ಬಿಸ್ನೆಸ್ ಮಾಡ್ಬೇಕಾಗಿ ಬಂದಾಗ ಏನಾಗುತ್ತೆ ಅಂದ್ರೆ ಅದ್ರ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಇರ್ತಾವೆ, ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇರ್ತಾವೆ. ಅವು ಏನನ್ನೋದನ್ನ ತಿಳ್ಕೊಬೇಕಾಗತ್ತ. ಮೊದಲು ನೀವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರಿ, ಆ ಬಿಸ್ನೆಸ್ ನೀವು ಒಬ್ಬರೇ ಬಾಸ್ ಆಗಿರ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕಾಗತ್ತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಪ್ರಮಾಣದ ವ್ಯವಹಾರವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತ. ಅಥವಾ ನಿಮ್ಮ ಹತ್ರ ದೊಡ್ಡ ಪ್ರಮಾಣದ ಬಂಡವಾಳ ಇತ್ತು, ನಿಮ್ಗೆ ಒಬ್ಬರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತಂದ್ರೆ ನೀವು ಏಕ ವ್ಯಕ್ತಿ ಮಾಲೀಕತ್ವ ಅಥವಾ ಸಿಂಗಲ್ ಓನರ್ಶಿಪ್ ಬಿಸ್ನೆಸ್ ಅನ್ನ ಏನ್ ಮಾಡ್ಕೋಬಹುದು ಅಂದ್ರೆ ಚಾಯ್ಸ್ ಮಾಡ್ಕೋಬಹುದು. ಇಲ್ಲಿ ಓನರೇ ಕಂಪ್ಲೀಟ್ ಆಗಿ ಬಿಸ್ನೆಸ್ ಗೆ ಅಮೌಂಟ್ ಅನ್ನ ಹಾಕಬೇಕು, ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಅವನೇ ಮ್ಯಾನೇಜ್ ಮಾಡಬೇಕು, ಜೊತೆಗೆ ಬಿಸ್ನೆಸ್ ಎಲ್ಲ ಲೆಕ್ಕಪತ್ರಗಳನ್ನು ಕೂಡ ಅವನೇ ಹ್ಯಾಂಡಲ್ ಮಾಡಬೇಕು. ಕಂಪ್ಲೀಟ್ ಆಗಿ ಬಿಸ್ನೆಸ್ ಇನ್ ಪ್ರಾಫಿಟ್ ಅಥವಾ ಲಾಸ್ ಏನಾದ್ರೂ ಕೂಡ ಏನು ಅಂತಂದ್ರೆ ಓನರ್ ಏನು ಅದಕ್ಕೆ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಲ್ ಇರ್ತಾನೆ ಅಂತ ಹೇಳಿ. ಈ ತರ ಒಂದು ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನೀವು ಒಬ್ಬರೇ ತಗೊಂಡು ಹ್ಯಾಂಡಲ್ ಮಾಡುವಂತ ಒಂದು ಸಾಮರ್ಥ್ಯ ನಿಮ್ಗೆ ಇದ್ದಿದ್ದೇ ಆಯ್ತು ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ದ ಸಿಂಗಲ್ ಓನರ್ಶಿಪ್ ಬಿಸ್ನೆಸ್ ಅಂತ ಹೇಳಿ. ಇಲ್ಲ ನಮ್ಗೆ ಬಿಸ್ನೆಸ್ ಒಳಗೆ ದುಡ್ಡು ಹಾಕೋಷ್ಟು ಕೆಪಾಸಿಟಿ ಇದೆ, ಬಟ್ ಅದನ್ನ ನಮ್ಗೆ ಮ್ಯಾನೇಜ್ ಮಾಡ್ಲಕ್ ಆಗಲ್ದು ಅನ್ನೋದು ಇತ್ತು ಅಂದ್ರೆ, ಅಥವಾ ನಮ್ಗೆ ಇರ್ತಕ್ಕಂಥ ದುಡ್ಡೊಳಗೆ ಕಡಿಮೆ ಅದ, ನಮ್ಗೆ ಇನ್ನೂ ಒಬ್ರು ಯಾರ ಜೊತೆಗಿದ್ರೆ ನಾವು ಇನ್ನೂ ದೊಡ್ಡ ಪ್ರಮಾಣದ ವ್ಯವಹಾರ ಮಾಡ್ಬೋದು ಹೆಚ್ಚಿನ ಬಂಡವಾಳದೊಂದಿಗೆ ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ನಮ್ಗೆ ಇತ್ತು ಅಂದ್ರೆ ಸೊ ವಿ ಹ್ಯಾವ್ ಟು ಮೂವ್ ಟು ದ ಸೆಕೆಂಡ್ ಒನ್, ದಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಪಾಲುಗಾರಿಕೆ ಅಂತ ಬಂದಾಗ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಾರ್ಟ್ನರ್ಸ್ ದೇ ಆರ್ ಆಲ್ಸೋ ಓನರ್ಸ್. ಅವರು ಕೂಡ ಓನರ್ಸ್ ಇರ್ತಾರಲ್ಲ, ಇಬ್ಬರು ಇರ್ಲಿ 3 ಜನ ಇರ್ಲಿ, ಆಲ್ ಆರ್ ದ ಓನರ್ಸ್. ಬಟ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ದೇರ್ ಆರ್ ಸಮ್ ಕಂಡೀಷನ್ಸ್. ಅವ್ರ ಮತ್ತೆ ಒಂದು ಅಗ್ರಿಮೆಂಟ್ ಇರುತ್ತೆ, ನಾವು ಪ್ರಾಫಿಟ್ ಅನ್ನ ಹೆಂಗ್ ಹಂಚ್ಕೋಬೇಕು, ಬಿಸ್ನೆಸ್ ಅನ್ನ ಯಾರು ಮ್ಯಾನೇಜ್ ಮಾಡಬೇಕು, ಯಾರ್ಯಾರು ಎಷ್ಟೆಷ್ಟು ಬಂಡವಾಳ ಹಾಕಬೇಕು, ಅನಂತರ ಏನಂದ್ರೆ ಬಿಸ್ನೆಸ್ ಒಳಗೆ ಏನೇನಾದ್ರು ಪ್ರಾಬ್ಲಮ್ಸ್ ಗಳು ಬಂದ್ರೆ ಅದನ್ನ ಹೆಂಗ್ ಸಾರ್ಟ್ ಔಟ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಏನು ಅಂತಂದ್ರೆ ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ ಇರ್ತಾವ, ಅವ್ರ ಮಧ್ಯೆ ಒಂದು ಒಪ್ಪಂದಗಳು ಇರ್ತಾವ. ಆ ಒಪ್ಪಂದದ ಪ್ರಕಾರನೇ ಪಾರ್ಟ್ನರ್ಶಿಪ್ ಅನ್ನ ನಾವು ಮೂವ್ ಮಾಡ್ಕೊಂಡು ಹೋಗ್ಬೇಕಾಗತ್ತ. ಆ ಒಂದು ಕಾರಣಕ್ಕೆ ನಾವು ಆ ರೀತಿ ವ್ಯವಹಾರವನ್ನ ಕೈಗೊಳ್ಳಿಕ್ಕೆ, ಪಾರ್ಟ್ನರ್ ಜೊತೆ ನಾವು ಕೋಆಪರೇಟಿವ್ ಆಗಿ ಕೆಲಸ ಮಾಡ್ಲಕ್ಕ, ಅಥವಾ ಎಲ್ಲರೂ ಒಟ್ಟಾಗಿ ನಾವು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರ್ದಿರೋದನ್ನ ನೋಡ್ಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಇದ್ದೇ ಆಯ್ತು ಅಂತಂದ್ರೆ ವಿ ಕ್ಯಾನ್ ಡೂ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತೇಳಿ. ಅಂದ್ರೆ ಸಿಂಗಲ್ ಓನರ್ಶಿಪ್ ಕಂಪೇರ್ ಮಾಡಿದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಬಂಡವಾಳ ಪ್ರಮಾಣನೂ ಜಾಸ್ತಿ ಆಗುತ್ತೆ, ಮತ್ತು ಒಬ್ಬ ವ್ಯಕ್ತಿ ಎಲ್ಲದರೊಳಗೂ ಎಕ್ಸ್ಪರ್ಟ್ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮ್ಯಾನೇಜ್ ಮಾಡೋರು ಎಕ್ಸ್ಪರ್ಟ್ ಇದ್ರೆ, ಇನ್ನೊಬ್ಬ ವ್ಯಕ್ತಿ ಮಾರ್ಕೆಟಿಂಗ್ ಒಳಗೆ ಎಕ್ಸ್ಪರ್ಟ್ ಇರ್ಬೋದು, ಮತ್ತೊಬ್ಬ ವ್ಯಕ್ತಿ ಏನು ಅಂತಂದ್ರೆ ಕ್ಲೈಂಟ್ಸ್ ಹೆಂಗ್ ಸ್ಯಾಟಿಸ್ಫೈಡ್ ಮಾಡ್ಬೇಕನ್ನೋರು ಎಕ್ಸ್ಪರ್ಟ್ ಇರ್ಬೋದು. ಈ ರೀತಿ ಇದ್ದಾಗ ಪಾರ್ಟ್ನರ್ಶಿಪ್ ಬೆಸ್ಟ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಪಾರ್ಟ್ನರ್ಸ್ ಮತ್ತೆ ಕ್ಲಾಶಸ್ ಬರುವಂತ ಸಾಧ್ಯತೆ ಇರುತ್ತೆ. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದು ಬಹಳಷ್ಟು ಪಾರ್ಟ್ನರ್ಶಿಪ್ಗಳು ಕ್ಲೋಸ್ ಆಗುವಂತ ಚಾನ್ಸಸ್ ಇರ್ತಾವೆ. ಅಂತ ಸಂದರ್ಭದೊಳಗೆ ನಮ್ಗೆ ಜಾಸ್ತಿ ರಿಸ್ಕ್ ತಗೊಂಬೋದು ಇಷ್ಟ ಇಲ್ಲಪ್ಪ, ಇನ್ ಕೇಸ್ ಲಾಸ್ ಆಯ್ತಪ್ಪ ಅಂತಂದ್ರೆ ಇವನ್ ಎಲ್ಲಾ ಪಾರ್ಟ್ನರ್ಸ್ ಅವರು ಪರ್ಸನಲ್ ಪ್ರಾಪರ್ಟಿ ಆದ್ರೂ ಸೇಲ್ ಮಾಡಿ ಆ ಲಾಸ್ ಅನ್ನು ಕಟ್ಕೊಡ್ಬೇಕಾಗುತ್ತೆ. ದಟ್ ಇಸ್ ದ ಲೀಗಲ್ ರೂಲ್ಸ್. ಅದರ ಪ್ರಕಾರ ಅದನ್ನ ಕಂಪಲ್ಸರಿ ಅವ್ರು ಲಾಸ್ ಫಿಲ್ ಮಾಡಿ ಕೊಡ್ಲೇಬೇಕು. ಆ ಒಂದು ರಿಸ್ಕ್ ತಗೊಳಕ್ ನಮ್ಗೆ ರೆಡಿ ಇಲ್ಲಪ್ಪ, ನಾವು ಲಾಸ್ ಏನಾರ ಆಗೋ ಸಾಧ್ಯತೆ ಐತಿ, ನಾವು ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಹೆವಿ ಅಂತಂದ್ರೆ ವಿ ಕ್ಯಾನ್ ಮೂವ್ ಟು ದ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ಬೋದು. ಅಂದ್ರೆ ಜಂಟಿ ದಾಸ್ತಾನು ಸಂಸ್ಥೆ ಅಥವಾ ಕಂಪನಿ ಅಂತ ಹೇಳಿ. ಕಂಪನಿ ಅನ್ನುವಂತ ವರ್ಡ್ ಅನ್ನ ಆಲ್ಮೋಸ್ಟ್ ನೀವೆಲ್ಲರೂ ಕೇಳಿರ್ತೀರಿ. ಏನ್ ಕಂಪನಿ ಅಂತಂದ್ರ ಈ ಕಂಪನಿಯಲ್ಲಿ 2 ಟೈಪ್ಸ್ ಬರ್ತಾವು. ಒಂದು ಪಬ್ಲಿಕ್ ಕಂಪನಿ, ಇನ್ನೊಂದು ಪ್ರೈವೇಟ್ ಕಂಪನಿ ಅಂತ ಹೇಳಿ. ಅಂದ್ರೆ ಸಾರ್ವಜನಿಕ ಕಂಪನಿ ಮತ್ತು ಖಾಸಗಿ ಕಂಪನಿ ಅಂತ ಹೇಳಿ. ಸಾರ್ವಜನಿಕ ಕಂಪನಿ ಮಾಡ್ಬೇಕು ಅಂತಂದ್ರ ನಾವು ಸಾರ್ವಜನಿಕರಿಂದ
ಶೇರ್ಸ್ ಇರ್ಬೋದು, ಡೆಬೆಂಚರ್ಸ್ ಮುಖಾಂತರ ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಆ ದುಡ್ಡೊಳಗೆ ವ್ಯವಹಾರ ಮಾಡ್ಬೋದು. ಬಂದಂತ ಒಂದು ಷೇರು ಬಂಡವಾಳದೊಳಗೆ ಲಾಭವನ್ನ ಗಳಿಸಿ ಪ್ರತಿ ವರ್ಷ ಷೇರುದಾರಿಗೆ ಇಂತಿಷ್ಟು ಅಮೌಂಟ್ ಅಂತ ಲಾಭಾಂಶವನ್ನ ಏನ್ ಮಾಡ್ಬೋದು ಅಂದ್ರೆ ಕೊಡ್ತಾ ಹೋಗ್ಬೋದು. ಬಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೇನ್ ಅಡ್ವಾಂಟೇಜ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ದಟ್ ದರ್ ಇಸ್ ಎ ಲಿಮಿಟೆಡ್ ಲೈಬಿಲಿಟಿ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ನಾವು ಶೇರ್ನ ಖರೀದಿ ಮಾಡಿದ್ವಿ ಅಂದ್ರೆ ಈಗ 100 rupees ಶೇರ್ ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ನಮ್ಮ ರಿಸ್ಕ್ ಓನ್ಲಿ 100 rupees ಇರುತ್ತೆ. ನಂಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗ್ಬೋದು 100 rupees ಮಾತ್ರ ಆಗ್ಬೋದು. ನಾವು 1000 rupees ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂದ್ರೆ ಮೈ ರಿಸ್ಕ್ ಇಸ್ ಓನ್ಲಿ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ 1000 rupees ಓನ್ಲಿ. ಅದಕ್ಕಿಂತ ಹೆಚ್ಚಿಗೆ ನಂಗೆ ಲಾಸ್ ಆಗಲ್ಲ ಅಂತ ಹೇಳಿ ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ಬೋದು. ಆ ಒಂದು ಕಂಪನಿಗಳಲ್ಲಿ ನಾವು ಕ್ರೋರ್ಸ್ ಟುಗೆದರ್ ನಾವ್ ಏನ್ ಮಾಡ್ಬೋದು ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಅಲ್ಲಿ ಬಹಳಷ್ಟು ಜನಕ್ಕೆ ನಾವು ಷೇರುದಾರನ ತಗೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಏನು ಅಂತಂದ್ರೆ ಪಬ್ಲಿಕ್ ಕಂಪನಿ ನಾವು ಮಾಡಿದ್ವಿ ಅಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿಂದ ಏನ್ ಮಾಡ್ಬೋದು ದುಡ್ಡನ್ನ ಸಂಗ್ರಹಿಸ್ಕೊಂಡು ಷೇರುಗಳ ಮುಖಾಂತರ ಡೆಬೆಂಚರ್ಗಳ ಮುಖಾಂತರ ನಾವು ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ಬೋದು. ಬಟ್ ಪಾಯಿಂಟ್ ಏನದ ಅಂತಂದ್ರೆ ನಾವು ಇನಿಷಿಯಲ್ ಸ್ಟಾರ್ಟ್ಅಪ್ ಮಾಡಿದಾಗ ಕಂಪನಿ ಒಳಗ ನಾರ್ಮಲ್ ಆಗದ ಜನಕ್ಕೆ ಇದೇ ಕಂಪನಿ ಅಂತ ಐಡೆಂಟಿಫಿಕೇಶನ್ ಇರಲ್ಲ. ಅವಾಗ ಜನ ಏನ್ ಮಾಡ್ತಾರೆ ಅಂತಂದ್ರೆ ಷೇರುಗಳನ್ನ ಕೊಂಡ್ಕೊಳ್ಳಕ್ಕೆ ಹಿಂಜರಿತಾರೆ. ಈಗ ನಾರ್ಮಲಿ ನಾವು ಯಾವ ಕಂಪನಿ ಶೇರ್ಸ್ ತಗೊಳಕ್ ಇಷ್ಟಪಡ್ತೀವಿ ಅಂದ್ರೆ ಯಾವ ಕಂಪನಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇರ್ತದೆ ಎವ್ರಿ ಇಯರ್ ಅಂತ ಕಂಪನಿ ಶೇರ್ಸ್ ನಾವು ತಗೊಳಕ್ ಇಷ್ಟಪಡ್ತೀವಿ. ಈಗ ತಾನೇ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಬಗ್ಗೆ ಜನರಿಗೆ ಭರವಸೆ ಇಲ್ಲದೆ ಇರೋದ್ರಿಂದ ಅವ್ರು ಅದನ್ನ ಖರೀದಿ ಮಾಡ್ಲಕ್ಕ ಮುಂದ್ ಬರಲ್ಲ ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಅಂಡರ್ ರೈಟರ್ಸ್ ಅಂತ ಇರ್ತಾರ, ಅಂದ್ರೆ ಷೇರುಗಳನ್ನ ಖರೀದಿ ಮಾಡಿಸೋ ಸಲುವಾಗಿ ಇಟ್ಸ್ ದೇ ಆರ್ ಲೈಕ್ ಏಜೆಂಟ್ಸ್. ಶೇರ್ ಮಾರ್ಕೆಟ್ ಅಲ್ಲಿ ಅವ್ರು ಏಜೆಂಟ್ಸ್ ತರ ಕೆಲಸ ಮಾಡ್ತಾರ. ಅವ್ರ ತ್ರ ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರ ಹತ್ರ ಕೂಡ ನಮ್ಮ ಶೇರ್ಸ್ಗಳನ್ನ ಏನ್ ಮಾಡ್ಬೋದು ಅಥವಾ ಡೆಬೆಂಚರ್ಸ್ಗಳನ್ನ ಮಾರಾಟ ಮಾಡ್ಬೋದು. ಮಾರಾಟ ಮಾಡಿ ನಮ್ಮ ಕಂಪ್ನಿ ಬೇಕಾದಂತ ಬಂಡವಾಳವನ್ನ ಸಂಗ್ರಹಿಸ್ಕೋಬಹುದು. ಆ ಹಣವನ್ನ ಲೈಫ್ ಲಾಂಗ್ ಕಂಪ್ನಿ ಒಳಗಿರ್ತದೆ. ಶೇರಿನ ಮುಖಾಂತರ ನಾವ್ ಏನ್ ದುಡ್ಡು ಕಲೆಕ್ಟ್ ಮಾಡ್ಕೋತೀವಿ ಅದು ಕಂಪ್ನಿ ಲೈಫ್ ಇರೋಸ್ತನೂ ಕಂಪ್ನಿ ಒಳಗೆ ಇರೋದ್ರಿಂದ ನಾವು ಅದನ್ನ ಬಿಸ್ನೆಸ್ ಸರಿಯಾಗಿ ಏನ್ ಮಾಡ್ಕೋಬಹುದು ಯುಟಿಲೈಸ್ ಮಾಡ್ಕೊಂಡು ಹೆಚ್ಚಿನ ಪ್ರಮಾಣದೊಳಗೆ ಲಾಭ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿ ವರ್ಷ ಗಳಿಸ್ತಕ್ಕಂಥ ಲಾಭಾಂಶದೊಳಗ ಕೆಲವೊಂದಿಷ್ಟು ಪ್ರಮಾಣವನ್ನು ಷೇರುದಾರರಿಗೆ ನಾವು ಕೊಟ್ಟು ನಂತರ ಉಳಿದಿದ್ದ ಹಣವನ್ನ ಏನ್ ಮಾಡ್ಬೋದು ಅಂತಂದ್ರೆ ಕಂಪನಿ ಡೆವಲಪ್ಮೆಂಟ್ಗೋಸ್ಕರ ಏನ್ ಮಾಡ್ಬೋದು ಬಳಸ್ಕೋಬಹುದು. ಈ ರೀತಿ ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ದೇರ್ ಆರ್ 3 types ಆಫ್ ಆಪ್ಷನ್ಸ್ ನಾನು ಈ ಒಂದು ವಿಡಿಯೋದೊಳಗೆ ನಿಮ್ಗೆ ಹೇಳತ್ತೇನೆ. ನಿಮ್ಗೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ನೋರಿಗೆ ಅವ್ರಿಗೆ ಸೂಕ್ತ ಆಗುವಂತ ಯಾವುದೇ ಒಂದು ಫಾರ್ಮ್ ಆಫ್ ಓನರ್ಶಿಪ್ ಅನ್ನ ಅವ್ರು ಏನ್ ಮಾಡ್ಕೋಬಹುದು ಅಂತಂದ್ರೆ ಆಯ್ಕೆ ಮಾಡ್ಬೋದು. ನೀವು ಕೂಡ ಒಬ್ಬ ಬಿಸ್ನೆಸ್ ಓನರ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.